ANMR ನ್ಯೂಸ್ಗೆ ಸ್ವಾಗತ. IDSMT ಬಾಡಿಗೆದಾರರಿಂದ 10 ಲಕ್ಷ ರು ಬಾಡಿಗೆ ವಸೂಲಿ ಮಾಡಿದ ನಗರಸಭೆಯ ಪೌರಾಯುಕ್ತರು. ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಮಂಗಳವಾರ ನಗರಸಭೆಯ IDSMT ಮಾರುಕಟ್ಟೆಯಲ್ಲಿ ಬಾಡಿಗೆಗೆ ಇರುವ ಅಂಗಡಿ ಮಾಲೀಕರಿಂದ 10 ಲಕ್ಷ ರು ಬಾಕಿ ಬಾಡಿಗೆ ಹಣ ವಸೂಲಿ ಮತ್ತು 150ಕ್ಕೂ ಹೆಚ್ಚು ಟ್ರೇಡ್ ಲೈಸೆನ್ಸ್ ವಿತರಣೆ ಮಾಡುವಲ್ಲಿ ಯಶಸ್ವಿಯಾದರು. ನಗರದ KSRTC ಬಸ್ ನಿಲ್ದಾಣದ ಬಳಿ ನಗರಸಭೆ ವತಿಯಿಂದ ಸಣ್ಣ ಪಟ್ಟಣಗಳ ಅಭಿವೃದ್ಧಿ ಯೋಜನೆ ನಿರ್ಮಿಸಿರುವ ಅಂಗಡಿ ಮಳಿಗೆಗಳಲ್ಲಿ ಬಾಡಿಗೆಗೆ ಇದ್ದ ಮಾಲೀಕರು ಹಲವಾರು ವರ್ಷಗಳಿಂದ 5 ಕೋಟಿ ರುಗಳಿಗೂ ಹೆಚ್ಚು ಬಾಡಿಗೆ ಹಣವನ್ನು ಪಾವತಿ ಮಾಡದೆ ಕಾಲಹರಣ ಮಾಡಿಕೊಂಡು ಬರುತ್ತಿರುವ ಬಗ್ಗೆ ಕಳೆದ ನವೆಂಬರ್ ತಿಂಗಳಲ್ಲಿ ನಗರಸಭೆಯ ಪೌರ ಕಾರ್ಮಿಕರ ಸಂಕೀರ್ಣದಲ್ಲಿ ಅಂಗಡಿ ಮಾಲೀಕರ ಸಭೆ ಕರೆದು ಬಾಕಿ ಬಾಡಿಗೆ ಪಾವತಿ ಮಾಡುವಂತೆ ಬಾಡಿಗೆದಾರರಿಗೆ ಖಡಕ್ ಎಚ್ಚರಿಕೆ ನೀಡಿದಾಗ ಪಾವತಿ ಮಾಡುವ ಭರವಸೆ ನೀಡಿದ್ದರು. ಆದರೂ ಬಾಡಿಗೆ ಪಾವತಿಗೆ ಇನ್ನೂ ಅಂಗಡಿ ಮಾಲೀಕರು ಮೀನಾಮೇಷ ಎಣಿಸುತ್ತಿರುವುದನ್ನು ತಿಳಿದ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಇಂದು ತಮ್ಮ ಸಿಬ್ಬಂದಿಯೊಂದಿಗೆ IDSMT ಮಾರುಕಟ್ಟೆಗೆ ಭೇಟಿ ನೀಡಿ ಖಾಲಿ ಇರುವ ಅಂಗಡಿ ಮಳಿಗೆಯಲ್ಲಿ ತಾತ್ಕಾಲಿಕ ಕಚೇರಿ ತೆರೆದು ಬಾಕಿ ಇರುವ ಅಂಗಡಿ ಮಾಲೀಕರ ಅಂಗಡಿಗಳ ಬಳಿ ತೆರಳಿ ಬಾಕಿ ಬಾಡಿಗೆ ಹಣವನ್ನು ಕಟ್ಟಲು ಪ್ರೇರೇಪಿಸಿ ತಾತ್ಕಾಲಿಕ ಕಚೇರಿಗೆ ಅಂಗಡಿ ಮಾಲೀಕರನ್ನು ಕಳುಹಿಸಿ 10 ಲಕ್ಷ ರು ಬಾಕಿ ಬಾಡಿಗೆ ಹಣವನ್ನು ವಸೂಲಿ ಮಾಡುವಲ್ಲಿ ಯಶಸ್ವಿಯಾದರು. ಇನ್ನು ಟ್ರೇಡ್ ಲೈಸೆನ್ಸ್ ಮಾಡಿಕೊಳ್ಳದ IDSMT ಮಾರುಕಟ್ಟೆ ವ್ಯಾಪಾರಸ್ಥರು ಮತ್ತು ಇತರೆ ಅಂಗಡಿಯವರ ಸಭೆಯನ್ನು ಸಹ ನಡೆಸಿದ ಪೌರಾಯುಕ್ತರು ತಾತ್ಕಾಲಿಕ ಕಚೇರಿಯಲ್ಲಿ 150ಕ್ಕೂ ಹೆಚ್ಚು ಟ್ರೇಡ್ ಲೈಸೆನ್ಸ್ಗಳನ್ನು ವಿತರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ ಒಂದು ಟ್ರೇಡ್ ಲೈಸೆನ್ಸ್ಗೆ ತಲಾ 3,000 ಅಂತ ಫೀಸ್ ಸಹ ವಸೂಲಿ ಮಾಡುವಲ್ಲಿ ಯಶಸ್ವಿಯಾದರು. ಇನ್ನು ಈ ಸಂದರ್ಭದಲ್ಲಿ ಕಚೇರಿಯ ವ್ಯವಸ್ಥಾಪಕ ನಜೀರ್ ಅಹಮದ್, ಜೈ ಪ್ರಸಾದ್, ಹಿರಿಯ ಆರೋಗ್ಯಾಧಿಕಾರಿ ಆರತಿ, ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯಕುಮಾರ್ ಸೇರಿದಂತೆ ನಗರಸಭೆಯ ಹಲವು ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಅದನ್ನು ಕವರಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೂ ಪೆನಾಲ್ಟಿ ಆಗ್ತೀರಿ. ಈಗ ಸಂಜೆ ಒಳಗಡೆ ಟ್ರೇಡ್ ತಗೋಬೇಕು. ಆಯ್ತಾ? ಎಷ್ಟು ಮಕ್ಕಳಿದ್ರು ಅಷ್ಟೇ ಸಾಕು ಸರ್. ಒಬ್ಬೊಬ್ಬರೇ ಬಂದು ಕಟ್ಸ್ಕೊಳ್ಳಿ. ನೋಡಿ ನಮ್ಮ ಅಂಗಡಿಗಳದ್ದು ಎಲ್ಲ ಈಗ ಕಳೆದಿದ್ವಿ, ಎಲ್ಲ ಅವರೇ ಬಂದು ಗೌರವ ಬಂದು ಅವರೇ ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ಟ್ರೇಡ್ ತಗೊಂಡಿದ್ದಾರೆ. ಆಯ್ತಾ? ನಿಮಗೂ ಸಹ ಅದನ್ನೇ ಅವಕಾಶ ಮಾಡ್ಕೊಡ್ತೀನಿ. ನೀವು ಯಾವತ್ತು ಹೇಳ್ತೀವಿ ಅವತ್ತೇ ಇಲ್ಲೇ ಕಟ್ತೀವಿ. ಇಲ್ಲೇ ಕಾಂಪ್ಲೆಕ್ಸ್ ಬನ್ನಿ, ಇದು ನಮ್ದೇ ಇರ್ತದೆ. ಇಲ್ಲೇ ಬಂದು ಕಟ್ಬಿಟ್ಟು ಹೋಗೋದು. ನೀವು ಯಾವತ್ತು ಹೇಳ್ತೀವಿ ನಿಮ್ ಡೇಟ್ಗೆ ನಾವು ಬರ್ತೀವಿ. ಮುಂದೆ ಬನ್ನಿ, ಅವಾಗ ಮಾತಾಡ್ತೀನಿ. ಅದನ್ನೇ ಇವಾಗ ಆಯ್ತು ಕರ್ಸಿಲ್ಲ. ಇದೆಲ್ಲ ಎಷ್ಟು ಜನ ಇದೆ ಒಟ್ಟಿಗೆಲ್ಲ? ಸುಮಾರು 2-3 ವರ್ಷಗಳಿಂದ ಕರೋನಾ ಸಂಕಷ್ಟಕ್ಕೀಡಾದ ನಂತರ ನಮ್ಮ IDSMT ಅಂಗಡಿ ಮಳಿಗೆಗಳಲ್ಲಿ ಯಾರೂ ಸಹ ತೆರಿಗೆ ಕಟ್ಟಲಿಕ್ಕೆ ಮುಂದೆ ಬರ್ತಿರಲಿಲ್ಲ. ಅದೇ ರೀತಿಯಾಗಿ ಅವರನ್ನು ಮೊನ್ನೆ ಕಳೆದ ವಾರ ನಾನು ಕಚೇರಿಗೆ ಕರೆದು ಅವರನ್ನೆಲ್ಲನೂ ಕನ್ವಿನ್ಸ್ ಮಾಡಿ ತೆರಿಗೆ ಕಟ್ಟಿದ್ರೆ ಯಾವತ್ತಾದ್ರೂ ನಿಮ್ಮ ತಲೆ ಮೇಲೆ ಇರುತ್ತೆ ಅಂತ ಹೇಳಿದಾಗ ಅವರು ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ. ನಮ್ಮ ರಾಜಣ್ಣವರು ಸಹ ಮುಂದಾಳಕ್ಕೆ ವಹಿಸಿ ಎಲ್ಲರೂ ತೆರಿಗೆ ಕಟ್ಟಲಿಕ್ಕೆ ಈಗಾಗಲೇ ಬಂದಿದ್ದಾರೆ. ಸುಮಾರು ಬೆಳಗಿನ ಜಾವ ಒಂದು 4 ಲಕ್ಷ ಅಷ್ಟು ಈಗಾಗಲೇ ತೆರಿಗೆ ಸಂಗ್ರಹ ಆಗಿದೆ. ತೆರಿಗೆ ಕಟ್ತಿದ್ದಾರೆ ಎಲ್ಲರೂ ಸಹ. ಸೊ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಇದು ಯಾವತ್ತಿದ್ರೂ ನಿಮ್ಗೆ ಬರ್ಡನ್ ಆಗುತ್ತೆ. ಪ್ರತಿ ತಿಂಗಳು ನೀವೇ ಸಹ ಕಚೇರಿಗೆ ಬಂದು, ಇವನ್ ಕಚೇರಿಯಲ್ಲೂ ಸಹ ನಾವು ನಿಮಗೋಸ್ಕರನೇ ಬ್ಯಾಂಕನ್ನು ಓಪನ್ ಮಾಡಿದ್ವಿ. ಸೊ ಬ್ಯಾಂಕಲ್ಲಿ ಬಂದು ನೀವು ತೆರಿಗೆಗಳು ಕಟ್ಟಿ ನಿಮ್ಮ ದೈನಂದಿನ ವಹಿವಾಟು ಏನಿದೆಯೋ ಅದನ್ನು ನೀವು ಮಾಡ್ಕೋಬೋದು. ಜೊತೆಗೆ ವೃತ್ತಿ ಪರವಾನಗಿ ಟ್ರೇಡ್ ಲೈಸೆನ್ಸನ್ನು ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ನಗರದಲ್ಲಿರುವ ಎಲ್ಲ
ಅಂಗಡಿ ಮಾಲೀಕರಿಗೆ ಮತ್ತು ಬಿಲ್ಡಿಂಗ್ ಏನು ಕಟ್ಕೊಂಡಿದ್ದೀರೋ ಎಲ್ಲ ನಗರವಾಸಿಗಳಿಗೂ ಮನವಿ ಮಾಡ್ತೀನಿ. ನೀವು ನಿಗದಿತ ಸಮಯಕ್ಕೆ ನಗರಸಭೆಗೆ ಪಾವತಿ ಮಾಡಬೇಕಾದಂಥ SCS ಇರ್ಬೋದು, ನೀರಿನ ತೆರಿಗೆ ಇರ್ಬೋದು, ವೃತ್ತಿ ಪರವಾನಗಿ ಇರ್ಬೋದು, ನಿರ್ದಿಷ್ಟ ಸಮಯಕ್ಕೆ ಬಂದು ಕಚೇರಿಯಿರುವಂಥ ಬ್ಯಾಂಕನ್ನು ಸದುಪಯೋಗಪಡಿಸ್ಕೊಂಡು ತೆರಿಗೆಗಳು ಕಟ್ಟಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ತೆರಿಗೆ ಕಟ್ಟಿ ನಗರಸಭೆಯನ್ನು ಉಳಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.